ಹೆಲೋ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಮಂಗಳವಾರದ ಸಂಚಿಕೆ ಬಗ್ಗೆ ಹೇಳೋದಾದರೆ, ಇನ್ನು ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಹೊರಗಡೆ ಬಂದು ಮಾತಾಡ್ತಿರ್ತಾರೆ. ಭೂಮಿ ಹೇಳ್ತಾಳೆ, ಅಲ್ಲ ಸಾಹೇಬ್ರೆ, ನಾವು ಮದುವೆ ಆಗಿಲ್ಲ, ಇಬ್ಬರು ಕೂಡ ಒಂದೇ ರೂಮಲ್ಲಿ ದೂರ ದೂರ ಮಲ್ಕೋತಿದ್ದೀವಿ. ಅಂಥದ್ರಲ್ಲಿ ಅಜ್ಜಿ ಹೇಳಿದಾಗ ನಾವು ಇಬ್ಬರು ಸಪ್ರೇಟಾಗಿ ಮಲ್ಕೊಬೋದಿತ್ತಲ್ವ, ಯಾಕೆ ಬೇಡ ಅಂತ ಹೇಳಿದ್ರಿ ಅಂತ ಕೇಳ್ತಾಳೆ. ಅದಕ್ಕೆ ಅಜಿತ್, ಇಲ್ಲ ಭೂಮಿ, ನನಗೆ ಈಗ ಈಗ ನಿನ್ನ ಮೇಲೆ ಫೀಲಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗ್ತಿದೆ. ನಿಜವಾಗ್ಲೂ ನಾನು ನಿನ್ನನ್ನು ಇಷ್ಟಪಡ್ತಿದ್ದೀನಿ. ಐ ಲವ್ ಯು ಭೂಮಿ, ಪ್ಲೀಸ್ ಅಕ್ಸೆಪ್ಟ್ ಮಾಡ್ಕೊ. ನನಗೆ ಇವಾಗ ನಿನ್ನ ಮೇಲೆ ಒಳ್ಳೆ ಫೀಲಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ತಿರ್ತಾರೆ. ಆ್ಯಕ್ಚುಲಿ ಭೂಮಿ ಶಾಕಾಗಿ, ಅಯ್ಯೋ ಸಾಹೇಬ್ರೆ, ಏನು ಮಾತಾಡ್ತಿದ್ದೀರಾ, ನನಗೆ ಭಯನೇ ಆಗ್ತಿದೆ, ಏನಿದೆಲ್ಲ ಅಂತಾಳೆ. ಆ್ಯಕ್ಚುಲಿ ಹೌದು ಭೂಮಿ, ನನಗೂ ಗೊತ್ತಿರಲಿಲ್ಲ, ನೀನು ಎಷ್ಟು ಒಳ್ಳೆಯವಳು, ನೀನು ಒಳ್ಳೆತನಕ್ಕೆ ನಾನು ಸೋತು ಹೋದೆ. ನಿನ್ನನ್ನು ನಾನು ಪರ್ಮನೆಂಟಾಗಿ ನಾನು ಹೆಂಡತಿ ಮಾಡ್ಕೊಬೇಕು ಅಂತಿದ್ದೀನಿ, ದಯವಿಟ್ಟು ಅಕ್ಸೆಪ್ಟ್ ಮಾಡ್ಕೊ ಅಂತ ಹೇಳ್ತಾರೆ. ಅದಕ್ಕೆ ಭೂಮಿ, ಸಾಹೇಬ್ರೆ, ನೀವು ಹಿಂಗೆಲ್ಲ ಮಾತಾಡಿದ್ರೆ ನಾನು ಹೊರಟೋಗ್ತೀನಿ ಅಷ್ಟೇ, ನನಗೊಂಥರ ಆಗುತ್ತೆ. ಏನು ಈ ಥರ ಎಲ್ಲ ಹೇಳ್ತಿದ್ದೀರಾ ನೀವು, ಕಾಂಟ್ರಾಕ್ಟ್ ಮದುವೆ ನಮ್ಮಿಬ್ರದ್ದು ಮರ್ತೋಗ್ಬಿಟ್ರಾ ಅಂತ ಹೇಳ್ತಾಳೆ. ಆ್ಯಕ್ಚುಲಿ ಜೋರಾಗಿ ಅಜಿತ್ ಅವರು ನಕ್ಬಿಟ್ಟು, ಅಯ್ಯೋ ಮೆಂಟ್ಲು, ನಾನೇಕೆ ನಿನ್ಗೆ ಆ ಥರ ಹೇಳಲಿ, ಅಜ್ಜಿ ನಮ್ಮ ಇಬ್ಬರು ಮದುವೆನೇ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತಂದರೆ ಇನ್ನು ನಮ್ಮ ಮದುವೆ ಬಗ್ಗೆ ಕರ್ಕೊಬಂದು ಜ್ಯೋತಿಷ್ಯನ ಕೇಳ್ತಾರೆ. ಇದೆಲ್ಲ ಅಜ್ಜಿ ಮಾಡ್ತಿರೋ ಗಿಮಿಕ್ಕು. ಅದಕ್ಕೆ ಭೂಮಿ, ಅಲ್ಲ ಸಾಹೇಬ್ರೆ, ಅಜ್ಜಿ ಯಾಕೆ ಈ ಥರ ಎಲ್ಲ ಮಾಡ್ತಾರೆ, ಅಜ್ಜಿಗೆ ನೀವು ಕಂಡ್ರೆ ಎಷ್ಟು ಇಷ್ಟ ಇದೆ, ತಾನೇ ನನ್ನ ಮೊಮ್ಮಗನ ಒಳ್ಳೇದಕ್ಕೆ ಅಂತ ಮಾಡಿರ್ತಾರಪ್ಪ, ಅಷ್ಟು ಕೂಡ ಗೊತ್ತಾಗಲ್ವ ನಿಮಗೆ. ಅದಕ್ಕೆ ಅಜಿತ್ ಅವರು, ನೋಡು ಭೂಮಿ, ಅವರು ನಮ್ಮ ಅಜ್ಜಿ ನಿಮ್ಮ ಅಜ್ಜಿ ಅಲ್ಲ, ನಮ್ಮ ಅಜ್ಜಿನ ನಾನು ಎಷ್ಟು ವರ್ಷದಿಂದ ನೋಡಿದ್ದೀನಿ, ಚಿಕ್ಕ ವಯಸ್ಸಿಂದನೂ ಕೂಡ ನೋಡಿದ್ದೀನಿ ಅವ್ರು ಹೇಗೆ ಏನು ಅಂತ. ನಮ್ಮ ಅಜ್ಜಿ ಈ ಥರ ಮಾಡೋದಕ್ಕೆ ಚಾನ್ಸೇ ಇಲ್ಲ. ನಮ್ಮ ಅಜ್ಜಿ ದೊಡ್ಡ ಡ್ರಾಮಾ ಕ್ವೀನು ಕಣ, ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಅಷ್ಟರಲ್ಲಿ ಅಲ್ಲೇ ಪಕ್ಕದಲ್ಲಿ ಒಂದು ಮೊಳ ಮಲ್ಲಿಗೆ ಹೂ ಕೊಡಿ ಅಂದ್ಬಿಟ್ಟು ತೊಗೊಂಡು ಇಲ್ಲಿ ಭೂಮಿಗೆ ಕೊಡೋಕೆ ಹೋಗ್ತಾನೆ ಅಜಿತ್. ಅದಕ್ಕೆ ಭೂಮಿ, ಸಾಹೇಬ್ರೆ, ನಿಮಗೆ ಮಲ್ಲಿಗೆ ಹೂದು ಸ್ಮೆಲ್ ಕಂಡ್ರೆ ಆಗಲ್ಲ ಅಲ್ವ, ಮತ್ತೆ ಯಾಕೆ ತೊಗೊಂಡ್ರಿ ಅಂತ ಕೇಳಿದಾಗ, ನಿನಗೆ ತೊಗೊಂಡೆ ತಗೋ, ನಾನು ಒಂದಿನ ತಾನೇ ಅಡ್ಜಸ್ಟ್ ಮಾಡ್ಕೊತೀನಿ ಬಿಡು ಅಂತ ಹೇಳ್ತಾರೆ. ನಂತರ ಭೂಮಿ ಖುಷಿಯಿಂದ ಈಸ್ಕೊಂಡು ಮುಡ್ಕೋತಾಳೆ. ನಂತರ ಅಜಿತ್ ಅವರು, ಈ ಮಲ್ಲಿಗೆ ಹೂ ಕೊಡೋದ್ರಿಂದ ನಂದು ಕೂಡ ಸ್ವಾರ್ಥ ಇದೆ, ಯಾಕಂದರೆ ನಾವು ಇಬ್ಬರು ಹೊಸ್ದಾಗಿ ಮದುವೆ ಆಗಿರೋ ದಂಪತಿಗಳು, ನಾವು ಮನೆಯವ್ರಿಗೆಲ್ಲ ಹೇಳಿ ಹೊರಗಡೆ ಹೋಗಿದ್ದೀವಿ ಅಂತ ಹೇಳಿದ್ರೆ ಮಿನಿಮಮ್ ಕಾಮನ್ ಸೆನ್ಸ್, ಅವ್ಳಿಗೇನು ಇಷ್ಟ ಅದನ್ನು ಕೊಡಿಸಿರ್ತಾನೆ ಅಂತ ಅನ್ಕೋತಾರೆ. ಇವಾಗ ನಿನ್ನ ತಲೆಯಲ್ಲಿರೋ ಮಲ್ಲಿಗೆ ಹೂನ ನೋಡಿದ್ರೆ ಅವ್ರಿಗೆ ಕ್ಲಿಯರ್ ಆಗುತ್ತೆ, ಓ ಇವರು ಮಲ್ಲಿಗೆ ಹೂನ ಕೊಡಿಸಿದ್ದಾರೆ, ಅವರು ತಿರುಗಾಡ್ಕೊಂಡೆಲ್ಲ ಬಂದಿದ್ದಾರೆ ಅಂತ. ಸೊ ಇದ್ರಲ್ಲಿ ನನ್ನ ಸ್ವಾರ್ಥನೂ ಕೂಡ ಇದೆ ಭೂಮಿ ಅಂತ ಹೇಳ್ತಾನೆ. ನಂತರ ಅಜಿತ್ ಅವರು, ಸರಿ ಹೊರಡೋಣ ಅಂತ ಹೇಳ್ತಾರೆ. ಅದಕ್ಕೆ ಭೂಮಿ, ಎಲ್ಲಿಗೆ ಅಂತ ಹೇಳಿದಾಗ, ನಿನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತೀನಿ, ಹಾರಿಸ್ಕೊಂಡು ಹೋಗ್ತೀನಿ ರೊಮ್ಯಾನ್ಸ್ ಮಾಡೋದಕ್ಕೆ ಅಂತ ಹೇಳ್ತಾನೆ. ಭೂಮಿ ಶಾಕಿಂದ ಅಜಿತ್ ಮುಖನೇ ನೋಡ್ತಿರ್ತಾಳೆ. ಇನ್ನು ಇಲ್ಲಿ ಅಶ್ವಿನಿ ಅವರು ರೂಮ್ ಒಳಗಡೆ ಬಂದು, ಛೇ, ಇದು ಎಷ್ಟೇ ಹೇಳಿದ್ರು, ಮನೆಯವ್ರು ಎಷ್ಟೇ ಹೇಳಿದ್ರು ಕೂಡ ಈ ಅಜಿತ್ ಭೂಮಿನ ಹೊರಗಡೆ ಕರ್ಕೊಂಡೋದ. ಭೂಮಿ, ನಿನ್ನ ಕಂಡ್ರೆ ನನಗೆ ಆಗಲ್ಲ ಕಣೆ, ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ಹೇಟ್ ಯು ಭೂಮಿ, ಐ ಹೇಟ್ ಯು ಅಂತ ಜೋರಾಗಿ ಕಿರಿಸ್ತಿರ್ತಾರೆ. ಇನ್ನು ಮನಸ್ವಿನಿ ಅವರು ಖರ್ಚನ್ನ ನೋಡಿ ಮನೆಯವರೆಲ್ಲರೂ ಕೂಡ ಬರ್ತಾರೆ. ಏನಾಯಿತು, ಯಾರ ಮೇಲೆ ಈ ಥರ ಕೋಪ ಮಾಡ್ಕೊಂಡು ಕೂಗ್ತಿದ್ಯಾ ಅಂತ ಕೇಳ್ತಾರೆ. ಅಷ್ಟರಲ್ಲಿ ಅಶ್ವಿನಿ ಅವರು, ನನ್ನ ದೇವ್ರ ಮೇಲೆ ಕೋಪ ಮಾಡಿಕೊಂಡೆ ಅಂತ, ಯಾಕೆ ಅಂತ ಕೇಳಿದಾಗ ಅವ್ರ ತಾಯಿ ಫೋಟೋನ ಹಿಡ್ಕೊಂಡು, ನಮ್ಮಮ್ಮ ಎಷ್ಟು ಹುಡುಕಿದ್ರೂ ಸಿಗ್ತಿಲ್ಲ, ಅದಕ್ಕೆ ನನಗೆ ಭಯ ಆಗ್ತಿದೆ, ನಮ್ಮಮ್ಮ ಬದುಕಿದಾರ ಇಲ್ವಾ ಅಂತ. ಏನು ಮಾಡೋಕ್ಕಾಗತ್ತೆ, ನಮ್ಮಮ್ಮ ನನಗೆ ಬೇಕು ಆದರೆ ಹುಡುಕಿದ್ರೆ ಸಿಗ್ತಾ ಇಲ್ವಲ್ಲ, ಅದಕ್ಕೆ ದೇವ್ರ ಮೇಲೆ ಕೋಪ ಬಂದು ದೇವ್ರ ಮೇಲೆ ಕಿರ್ಚಾಡ್ಕೊಂಡು ಕೂಗಾಡ್ತಿದೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಯಾಕಿಷ್ಟೆಲ್ಲ ಬೇಜಾರು ಮಾಡ್ಕೊಂಡಿದೆ, ಸಿಗ್ತಾರೆ ಸುಮ್ಮನಿರು, ನಿಮ್ಮಮ್ಮ ಎಲ್ಲೂ ಹೋಗಲ್ಲ, ಹುಡುಕಿದ್ರೆ ಎಲ್ಲರೂ ಕೂಡ ಸಿಗ್ತಾರೆ ಅಂತ ಹೇಳಿ ಸಮಾಧಾನನ ಮಾಡ್ತಾನೆ. ನಂತರ ಸಂಗೀತ ಅವರು, ನೀನು ಗೊತ್ತಾ ಮನಸ್ವಿನಿ, ನಿಮ್ಮ ಅಮ್ಮ ಬೇಜಾರು ಮಾಡ್ಕೊಂಡಾಗ ನಿಮ್ಮ ತಂದೆ ಅಡುಗೆ ಮಾಡಿ ಬಡಿಸೋರು ಶ್ರವಣ, ಆವಾಗ ನಿಮ್ಮ ಅಮ್ಮಗೆ ಎಷ್ಟೇ ಕೋಪ ಇದ್ದರೂ ಎಲ್ಲ ಹೊರಟೋಗ್ತಿತ್ತು, ಈಗ ನಿನಗೆ ಕೋಪ ಬಂದಿದೆ ಅಂದರೆ ನಿನಗೂ ಕೂಡ ಅಡುಗೆ ಮಾಡಿ ಬಡಿಸ್ತಾನೆ, ಸರಿನಾ ಅಂತಾರೆ. ಅಷ್ಟರಲ್ಲಿ ಮನಸ್ವಿನಿ ಅವರು, ಸರಿಯಪ್ಪ ಆಯಿತು ಅಂತಾರೆ. ಶ್ರವಣರು, ಸರಿ ಮಗಳೇ, ನಿನಗೋಸ್ಕರ ನಾನು ಸ್ಪೆಷಲ್ ಆಗಿರೋ ಅಡುಗೆನ ಮಾಡ್ತೀನಿ ಅಂದ್ಕೊಂಡು ಹೋಗ್ತಾರೆ. ನಂತರ ದೇವಿಯನವರು, ಏಯ್ ನಿಜ ಹೇಳು, ಯಾಕೆ ರೀತಿ ಜೋರಾಗಿ ಕಿರ್ಚ್ಕೊಂಡೆ ಅಂತ ಕೇಳ್ತಾರೆ. ಅಷ್ಟರಲ್ಲಿ ಇಲ್ಲಿ ಅಶ್ವಿನಿ, ಅದು ಮೇಡಮ್ ಅಂದ್ಬಿಟ್ಟು, ನನಗೆ ಅಜಿತ್ ಅವರು ನಾವಿಬ್ಬರು ಅವ್ರ ಜೊತೆ ಕೈ ಸಿಕ್ಕಾಕೊಂಡಾಗೆ ಕನಸ್ಬಿಳ್ತು, ಅದಕ್ಕೆ ಭಯಕ್ಕೆ ಆ ರೀತಿ ಕಿರ್ಚ್ಕೊಂಡೆ ಮೇಡಮ್ ಅಂತ ಹೇಳ್ತಾಳೆ. ಅದಕ್ಕೆ ದೇವಿಯನವರು, ಹೌದಾ, ಹಗ್ಲು ಕನಸು ಬೀಳ್ತಾ, ಹಾಗಾದರೆ ನಾವಿಬ್ಬರು ಇನ್ನೂ ಹುಷಾರಾಗಿರಬೇಕು ತುಂಬಾ ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಇನ್ನು ಇಲ್ಲಿ ಭೂಮಿ, ಏನು ಸಾಹೇಬ್ರು ರೊಮ್ಯಾನ್ಸ್ ಅಂತ ಎಲ್ಲ ಹೇಳ್ತೀರ, ನಾನು ಬರೋದಿಲ್ಲಪ್ಪ ನಿಮ್ಮ ಜೊತೆ ಅಂದ್ಬಿಟ್ಟು ಹೋಗ್ತಿರ್ತಾಳೆ. ಆ್ಯಕ್ಚುಲಿ, ಅಯ್ಯೋ ನಿಂತ್ಕೊ ಮೆಂಟಲ್, ಅಷ್ಟು ಗೊತ್ತಾಗಲ್ವ ನಿನಗೆ, ಮನೆಯವರೆಲ್ಲರೂ ಕೂಡ ನಮ್ಮ ಮೇಲೆ ನಂಬಿಕೆ ಬರಬೇಕು ಅಂತ ನಾನು ಈ ರೀತಿ ಮಾಡ್ತಿರೋದು ಅಷ್ಟೇ. ಅಲ್ಲ ಕಣೆ, ರೊಮ್ಯಾನ್ಸ್ ಅಂದ ತಕ್ಷಣ ಹಾಗಂತೀಯಲ್ಲ, ಇವಾಗ ನಾವಿಬ್ಬರು ಮದುವೆ ಆದಾಗಿಂದನೂ ಕೂಡ ಒಂದೇ ರೂಮಲ್ಲಿ ಇದ್ದೀವಿ, ನಾನು ಹೇಗೆ ನಡ್ಕೋತೀನಿ ನಿನ್ನ ಬಗ್ಗೆ ಅಂತ ಗೊತ್ತಿಲ್ವಾ. ಅದಕ್ಕೆ ಇಲ್ಲಿ ಅಜಿತ್ ಅವರು ಹೇಳ್ತಾರೆ, ನಿಮ್ಮಿಬ್ಬರು ಮಧ್ಯೆ ಡೌಟ್ ಪಡೋರು ತುಂಬ ಜನ ಇದ್ದಾರೆ, ಯಾಕಿಲ್ಲ, ಅಶ್ವಿನಿ ಇಲ್ವಾ, ಅಶ್ವಿನಿ ನಮ್ಮ ಮಾವನ ಮಗಳು, ಮನಸ್ವಿನಿ ಜಾಗಕ್ಕೆ ಬಂದಿರೋ ಅಶ್ವಿನಿ ಅಲಿಯಾಸ್ ದೊಡ್ಡ ಫ್ರಾಡ್, ಅವಳು ನಮ್ಮ ಅಪೇಕ್ಷೆನ ತನ್ನ ಚೇಲ ಥರ ಇಟ್ಕೊಂಡಿದ್ದಾಳೆ, ಅವಳು ಹೇಳಿದ ಕೆಲಸ ಎಲ್ಲ ಇವಳು ಮಾಡಿಕೊಂಡು ಬಿದ್ದಿದ್ದಾಳೆ,
ಇವರಿಬ್ರಿಗೂ ಕೂಡ ನಮ್ಮೇಲೆ ತುಂಬಾ ಡೌಟ್ ಇದೆ. ಈಗ ನಾವೇನಾದರೂ ಇಲ್ಲೇ ಸ್ವಲ್ಪ ವಾಕಿಂಗ್ ಮಾಡ್ಕೊಂಡು ಸುತ್ತಾಡ್ಕೊಂಡು ಲೇಟಾಗಿ ಹೋದರೆ ಟಿಪಿಕಲ್ ಗಂಡ ಹೆಂಡತಿ ಥರ ಅನಿಸುತ್ತೆ. ಆವಾಗ ಯಾವುದಕ್ಕೆ ಕಾರಣಕ್ಕೂ ಅವರಿಬ್ರಿಗೂ ಡೌಟ್ ಬರೋದಿಲ್ಲ. ಅದರಲ್ಲೂ ಕೂಡ ಈ ಮನಸ್ವಿನಿಗೆ ನಾವಿಬ್ಬರು ತುಂಬ ಚೆನ್ನಾಗಿದ್ದೀವಿ, ತುಂಬ ಅನ್ಯೋನ್ಯವಾಗಿದ್ದೀವಿ, ಒಬ್ರಿಗೊಬ್ರು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಅವ್ರಿಗೆ ಗೊತ್ತಾಗಬೇಕು. ನಂತರ ಅಜಿತ್ ಅವರು ನಡಿ ಐಸ್ ಕ್ರೀಮ್ ತಿನ್ನೋಕ್ಕೆ ಹೋಗೋಣ ಅಂತಾರೆ. ಅದಕ್ಕೆ ಹೌದಾ, ಆದರೆ ಐಸ್ ಕ್ರೀಮ್ ತಿನ್ನೋಕ್ಕೆ ನಿಮ್ಮ ಜೊತೆ ಬರಬೇಕಲ್ಲ ಅದೇ ಬೇಜಾರು ಅಂತ ಹೇಳ್ತಾಳೆ. ಅದಕ್ಕೆ ನನಗೂ ಕೂಡ ನಿನ್ನ ಜೊತೆ ತಿನ್ನೋಕ್ಕೆ ಇಷ್ಟ ಇಲ್ಲ, ಈ ಮೆಂಟ್ಲ ಜೊತೆ ತಿಂದರೆ ಆಗುತ್ತಾ, ಅದಕ್ಕೆ ಕಂಪ್ನಿಗೆ ಯಾರಾದ್ರೂ ಇರಲಿ ಅಂದ್ಬಿಟ್ಟು ಸತ್ಯಣ್ಣಗೆ ಫೋನ್ ಮಾಡ್ತಾನೆ ಇರು ಅಂದ್ಕೊಂಡು ಕಾಲ್ ಮಾಡ್ತಾರೆ. ಸತ್ಯಣ್ಣ ಅವರು ಏನು ಹೇಳು ಅಜಿತ್ ಅಂತ ಹೇಳಿದಾಗ, ಅದು ಸತ್ಯಣ್ಣ ನೀವೇನಕ್ಕೆ ಅವಾಗಲೇ ಕಾಲ್ ಮಾಡಿದ್ರಿ ಅಂತ ನನಗೆ ಅದು ನೀಟಾಗಿ ಅರ್ಥ ಆಯಿತು. ಅದಕ್ಕಿಂತ ಹೆಚ್ಚಾಗಿ ಜ್ಯೋತಿಷ್ರು ನಿಜವಾಗ್ಲೂ ನಮ್ಮಿಬ್ಬರನ್ನ ಬೇರೆ ಮಾಡಿ ಅಂತ ಹೇಳಿದ್ರ ಅಥವಾ ಅಜ್ಜಿ ಹೇಳ್ಸಿದ್ರ ಅನ್ನೋದೇ ನನಗೆ ಡೌಟು. ಅದಕ್ಕೆ ನಾನು ಅವ್ರ ಕೈಲಿ ಸಿಗ ಹಾಕೊಳ್ದೇನೆ ನಾವು ಹೊರಗಡೆ ಹೋಗಿದ್ದು ಬರ್ತೀವಿ ಅಂದ್ಬಿಟ್ಟು ಭೂಮಿನ ಕರ್ಕೊಂಡು ಹೊರಗಡೆ ಬಂದೆ. ಇವಾಗ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗ್ತಿದ್ದೀವಿ, ಈ ಮೆಂಟ್ಲ ಜೊತೆ ತಿನ್ನಕ್ಕೆ ನನಗಂತೂ ಆಗಲ್ಲ, ಬನ್ನಿ ಜಾಯ್ನ್ ಆಗಿ ಅಂತ ಕರೀತಾರೆ. ಅದಕ್ಕೆ ಅಜಿತ್ ಅವರು ಯೋಚನೆ ಮಾಡಿಕೊಂಡು ಐಸ್ ಕ್ರೀಮ್ ಜೊತೆ ಇರೋ ಕಡ್ಡಿ ಥರ ಇವರಿಬ್ಬರ ಮಧ್ಯೆ ನಾನೇನಕ್ಕೆ, ಇವಾಗ ಇದನ್ನು ಹೇಳಿದ್ರೆ ಇವನು ಬೈತಾನೆ ಅಂದ್ಬಿಟ್ಟು ಸರಿ ನೀವಿಬ್ಬರು ತಿಂತೀರಿ ನಾನು ಜಾಯ್ನ್ ಆಗ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಅಜಿತ್ ಅವರು ಸರಿ ಬನ್ನಿ ಅಂತ ಹೇಳಿಬಿಟ್ಟು ಫೋನ್ನ ಇಡ್ತಾರೆ. ಇನ್ನು ಅಜಿತ್ ಅವರು ಸತ್ಯನ ಹೇಳಿದ್ದು ಕೇಳಿಸ್ತಲ್ವ, ಬಾ ನಾ ಇಬ್ಬರು ಹೋಗಿ ತಿಂತಾ ಇರೋಣ, ಅವರು ಬಂದು ಜಾಯ್ನ್ ಆಗ್ತಾನೆ ಅಂದ್ಬಿಟ್ಟು ಇಲ್ಲಿ ಭೂಮಿನ ಕರ್ಕೊಂಡು ಹೊರಡ್ತಾರೆ. ನಂತರ ಇಲ್ಲಿ ಶ್ರವಣ ಅವರು ಅವ್ರ ಮಗಳಿಗೋಸ್ಕರ ಅಂತ ಅಡುಗೆನ ಮಾಡ್ಕೊಂಡು ಬಂದು ಟೇಬಲ್ ಮೇಲೆ ಎಲ್ಲ ಕೂಡ ರೆಡಿ ಮಾಡ್ತಾರೆ. ಮನೆಯವರೆಲ್ಲರೂ ಕೂಡ ಕರೀತಾರೆ ಬನ್ನಿ ಅಂತ. ನಂತರ ಮನಸ್ವಿನಿನ ಅವರೇ ಹೋಗಿ ಕರ್ಕೊಂಡು ಬಂದು ಕಣ್ಣು ಮುಚ್ಕೊಂಡು ಕೂರಿಸ್ಬಿಟ್ಟು ಸರಿ ನಾನು ಇವಾಗ ಕೈ ಬಿಡ್ತೀನಿ ಅಂದರೆ ನೀನು ಕಣ್ಣು ತೆಗಿಬಾರ್ದು ಅಂತ ಹೇಳ್ತಾರೆ. ಆಯಿತು ಅಪ್ಪ ಅಂತ ಇಲ್ಲಿ ಮನಸ್ವಿನಿ ಅವರು ಹೇಳಿದಾಗ, ಟಂಟೆ ಡ್ಯಾಡ್ ನೋಡು ನಿನಗೋಸ್ಕರ ನಾನು ನನ್ನ ಕೈಯಾರ ಮಾಡಿರುವಂತಹ ನಿನ್ನ ಫೇವ್ರೆಟ್ ಅಡುಗೆ ಅಂತ ಏನು ಅಂತ ಕೇಳಿದಾಗ, ಇದು ಮಾವಿನಕಾಯಿ ಚಿತ್ರಾನ್ನ ಅಂತ ಹೇಳ್ತಾನೆ ಶ್ರವಣ್. ಅದಕ್ಕೆ ಇಲ್ಲಿ ಮನಸ್ಸಲ್ಲೇ ಬೈಕೊತಿರ್ತಾಳೆ, ಇವ್ನ ಮುಖ್ಯ ಮಂಗಳಾರತಿ ಅಂತ ಅಲ್ಲ, ಬರೀ ಯಾವುದೋ 30 ರೂಪಾಯಿ ಚಿತ್ರಾನ್ನ ಮಾಡಿಬಿಟ್ಟು ಇಷ್ಟೊಂದು ಬಿಲ್ಡಪ್ ತೊಗೋತಿದ್ದಾನಲ್ಲ, ಹೋಗ್ಲಿ ಬಿಡು, ಇಷ್ಟೊಂದೆಲ್ಲ ಕೋಟಿ ಆಸ್ತಿಗೋಸ್ಕರ 30 ರೂಪಾಯಿ ಚಿತ್ರಾನ್ನ ತಿನ್ನೋದೇನು ಕಡಿಮೆ ಅಲ್ಲ ಅಂತ ಹೇಳ್ತಾಳೆ. ನಂತರ ನನಗೂ ಕೂಡ ಮಾವಿನಕಾಯಿ ಚಿತ್ರಾನ್ನ ತುಂಬ ಇಷ್ಟಪ್ಪ, ಅದರಲ್ಲೂ ನೀವು ಮಾಡಿದ್ರಲ್ವ ನನ್ನ ಫೇವ್ರೇಟೇ ಆಗಿಬಿಡುತ್ತೆ ಬಿಡಿ ಅಂದ್ಬಿಟ್ಟು ತಿಂತಾಳೆ. ತಿಂದಿದ ತಕ್ಷಣ ಅವಳಿಗೆ ಖಾರ ಆಗಿಬಿಟ್ಟು ನಲ್ಲಾಡ್ತಿರ್ತಾಳೆ. ಯಾಕೆ ಏನಾಯ್ತು ಅಂದ್ರೆ ಖಾರ ಅಪ್ಪ ಅಂತ, ಖಾರ ನಾನು ನೋಡಿದ್ನಲ್ಲ ಕರೆಕ್ಟಾಗಿ ಇತ್ತು ಅಂತ ಹೇಳ್ತಾನೆ ಶ್ರವಣ. ಅದಕ್ಕೆ ಅದು ನಾನು ತಿನ್ನಲ್ಲ ಅಪ್ಪ, ಅದರಲ್ಲಿ ಸಣ್ಣದೊಂದು ಹಸಿಮೆಣಸಿನ್ಕಾಯಿ ಸಿಕ್ಬಿಡ್ತು, ಮೇ ಬಿ ಅದಕ್ಕೆ ಖಾರ ಆಗಿರಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಹೌದಾ ಅಂತ ಹೇಳ್ತಾರೆ. ಅಷ್ಟಲ್ಲಿ ಅಜ್ಜಿ, ಅಲ್ಲ ಕಣಮ್ಮ ನಿಮ್ಮ ಅಮ್ಮಂಗೆ ಖಾರ ಅಂದರೆ ಆಗಲ್ಲ, ಖಾರದಿಂದ ತುಂಬಾ ದೂರ, ಅವಳು ಖಾರ ನೋಡ್ತಿದ್ರೆ ದೂರ ಹೋಗ್ತಾಳೆ ಅಂತ. ಅದಕ್ಕೆ ಶ್ರವಣವರು ಹೌದು, ಅದೇ ನಾನು ಸಿಕ್ಕಾಪಟ್ಟೆ ಖಾರ ತಿಂತಿದ್ದೆ, ಹಸಿರು ಮೆಣಸಿನ್ಕಾಯಿ ಚಟ್ನಿ ಅಂತೂ ತಿಂದಾಕ್ಬಿಡ್ತಿದ್ದೆ. ನಿಮ್ಮಮ್ಮ ಯಾವಾಗಲೂ ಹೇಳೋಳು ಸೇಮು ನೀನು ನಿಮ್ಮ ಅಪ್ಪನ ಥರ ಅಂತ ನಿನ್ನ ನೋಡ್ಬಿಟ್ಟು ಹೇಳೋಳು, ಆದರೆ ಇಲ್ಲಿ ನೋಡಿದ್ರೆ ಈ ಥರ ಉಲ್ಟಾ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಅಷ್ಟರಲ್ಲಿ ಮನಸ್ವಿನಿ ಅವರು ಎಚ್ಚೆತ್ಕೊಂಡು, ಅದು ಹಾಗಲ್ಲಪ್ಪ, ನಾನು ಹುಟ್ಟಾಗಿಂದನೂ ಕೂಡ ಆಶ್ರಮದಲ್ಲಿ ಬೆಳೆದಿದ್ದಲ್ವ, ಅಲ್ಲಿ ಸಪ್ಪೆ ಊಟ ಅಪ್ಪ, ಸ್ವಲ್ಪನೂ ಚೆನ್ನಾಗಿರ್ತಿರ್ಲಿಲ್ಲ, ಅದು ತಿಂದು ನಂಗೆ ಅದೇ ನಾಲ್ಗೆ ಮೇಲೆ ಕುತ್ಕೊಂಡ್ಬಿಟ್ಟಿದೆ, ಅಡ್ಜಸ್ಟ್ ಆಗಿಬಿಟ್ಟಿದೆ, ಆಲ್ ಆಫ್ ಸಡನ್ ಖಾರ ತಿನ್ನಲ್ಲ ಈ ರೀತಿ ಆಯಿತು ಅಂತ ಹೇಳ್ತಾಳೆ. ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಎಪಿಸೋಡ್ ನನಗೆ ಬರ್ತೀನಿ, ನೋಡ್ತಾ ಇರಿ ಅಂತ ಹೇಳ್ತಾ ಪ್ಲೀಸ್ ಡು ಸಬ್ಸ್ಕ್ರೈಬ್ ಗಾಯ್ಸ್.